ಕಾಲೇಜ್ ಫೀಸ್ ಕಟ್ಬಿಟ್ಟು ಇದನ್ನಾರು ತಿನ್ನೋಣ. ಇವನಂತರ ನಮ್ಮ ಬ್ಯಾಚ್ನ ನಳ ಮಹಾರಾಜ ಇದ್ದಂಗೆ ಗೈಸ್. ತೀರಾ ಸಣ್ಣಗರು ಬಿಡಿ, ತೀರಾ ದಪ್ಪಗರು ಬಿಡಿ. ಆಹಾ ಗಮ್ಮಂತ ಇದೆ ಫ್ರೆಂಡ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಮಂಡೇ, ಕಾಲೇಜಿಗೆ ಬಂದಿದ್ದೀನಿ. ನನ್ನ ಡೇ ಹೇಗಿರುತ್ತೆ ನೋಡೋಣ ಬನ್ನಿ. ಗೈಸ್, ಕ್ಲಾಸ್ ಇಲ್ಲ ಕಣ್ರು, ಕ್ಲಾಸ್ ಇಲ್ಲ ನೋಡಿ ಗೈಸ್. ಕಾಲೇಜಿಗೆ ಬಂದಿನಿ, ಅಲ್ಲೇ ಕ್ಲಾಸೇ ಮಾಡ್ತಿಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಕ್ಲಾಸ್ ಇಲ್ಲ ಅಂತ ಬಾ, ಏನ್ ಮಾಡ್ತೀವಿ ಹೋಗಿ. ಗೈಸ್ ನೋಡಿ, ನನ್ನ ಮಕ್ಕಳು ಹೋಗಿ ಅಲ್ಲಿ ಕೈ ಕಿತ್ಕೊಂಡ್ಬಂದರೆ ಸಾಧನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಗೈಸ್, ಕದ್ದಿರೋ ನಲ್ಲಿಕಾಯಿನ ಮಜಾ ಮಾಡ್ಕೊಂಡು ತಿಂತಾರೆ ನೋಡಿ. ಕದ್ದಿರೋದಲ್ಲ ಕೊಡೋದು, ಕಾಲೇಜಲ್ಲಿ ಇರೋದು. ನಮಗೂ ಕಾಲೇಜಿಗೆ ಫೀಸ್ ಕಟ್ಬಿಟ್ಟು ಇದನ್ನಾರು ತಿನ್ನೋಣ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಗೈಸ್ ನೋಡಿ, ಎಷ್ಟು ಬಾಟ್ಲುಗಳು ಹಿಂಗೆ ಓಪನ್ ಮಾಡಿರಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಗೈಸ್, ಆಫ್ಟರ್ ಲಾಂಗ್ ಟೈಮ್ ಹುಡುಗ ಕ್ರಿಸ್ಮಸ್ ಮುಗಿಸ್ಕೊ ಬಂದವ ನೋಡಿ. ಹಾಯ್ ಫ್ರೆಂಡ್ಸ್. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗೆ? ಬರೋದು ಮನ್ಸಿಗೆ. ಕಾಲೇಜಿಂದ ಎಕ್ಸಾಮ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಅವನು ಏನೋ ಮಾಡ್ತಾ ಇದ್ದಾನೆ, ಬನ್ನಿ ಏನು ಮಾಡ್ತಾ ಇದ್ದಾನೆ ನೋಡೋಣ. ಏನೋ ಮಾಡ್ತಿದ್ಯಾ? ಇವನಂತರ ನಮ್ಮ ಬ್ಯಾಚ್ನ ನಳ ಮಹಾರಾಜ ಇದ್ದಂಗೆ ಗೈಸ್. ಕಾಲೇಜಲ್ಲಿ ಎಲ್ಲರೂ ನನ್ನ ಅನ್ನಪೂರ್ಣೇಶ್ವರ ಅನ್ನೋರು. ನನ್ನ ಇವಾಗ ನಾನು ಫುಲ್ ಮಾಡಿದ್ದೀನಿ. ಹಾಂ, ಈಗ ಮಶ್ರೂಮ್ ಗ್ರೇವಿಗೆ ರೆಡಿ ಮಾಡ್ತಿದ್ದೀನಿ. ಮಾಡ್ತಾವನೆ ಗೈಸ್. ಈಗ ನೋಡಿ, ನನ್ನ ಫ್ರೆಂಡು ನಿಮಗೆ ಏನೋ ಮಾಡೋದು ಹೇಳ್ಕೊಡ್ತೀಯಾ? ಮಶ್ರೂಮ್ ಗ್ರೇವಿ ಮಾಡೋದು ಹೇಳ್ಕೊಡ್ತೇನೆ. ಇದ್ರೆ 2 ಬೆಳ್ಳುಳ್ಳಿ ತಗೊಳ್ಳಿ. ಹಾಂ, ಒಂದಿಷ್ಟು ಶುಂಠಿ ತಗೊಳ್ಳಿ. ಹಾಂ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಂ, ಸ್ವಲ್ಪ ಮೆಣಸಿನ್ಕಾಯಿ. ಹಾಂ, ಇದಿಷ್ಟ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ರುಬ್ಬಿ ಕೊಡುಪ್ಪ ರಾಜ. ಪೇಸ್ಟ್ ಮಾಡ್ಕೊಳ್ಳಿ. ತೀರಾ ಸಣ್ಣಗೂ ರುಬ್ಬೇಡಿ, ತೀರಾ ದಪ್ಪಗೂ ರುಬ್ಬೇಡಿ, ಮೀಡಿಯಂ ಲೆವೆಲಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಫಸ್ಟ್ ಗ್ಯಾಸ್ ಹಚ್ಚಿ, ಆಮೇಲೆ ಗ್ಯಾಸ್ ಹಚ್ಚಿ ಅಡುಗೆ ಮಾಡಕ್ಕೆ ಹೋಗ್ಬಿಡಿ. ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ. ಗ್ಯಾಸ್ ಹಚ್ಚಿ. ಗ್ಯಾಸ್ ಎರಡು ಸ್ಪೂನ್ ತುಪ್ಪ ಹಾಕಿ. ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪ ಹಾಕಿ, ಇಲ್ಲ ಅಂದರೆ ಎಣ್ಣೆ ಹಾಕೊಳ್ಳಿ. ಎರಡು ಸ್ಪೂನ್ ತುಪ್ಪ ಹಾಕೊಂಡ್ರ ಫ್ರೆಂಡ್ಸ್. ಸ್ವಲ್ಪ ಒಂದು ಈರುಳ್ಳಿ ಹಾಕೊಳ್ಳಿ, ಸಣ್ಣ ಕಟ್ ಮಾಡಿ. ತುಪ್ಪದಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ, ಬರೀ ತುಪ್ಪ ಇದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ. ಜಾಸ್ತಿ ಅಲ್ಲ, ಸ್ವಲ್ಪ. ಜಾಸ್ತಿ ಎಣ್ಣೆ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ಗೋಲ್ಡ್ ಕಲರ್ ಫ್ರೈ ಆದವರು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಗೋಲ್ಡ್ ಕಲರ್ ಫ್ರೈ ಆಗಿದೆ. ಈರುಳ್ಳಿ ಎಲ್ಲ ನೋಡಿ ಈ ಕಲರಿಗೆ ಬಂದು ಸ್ವಲ್ಪ ಫ್ರೈ ಆಗಿರಬೇಕು, ಜಾಸ್ತಿ ಫ್ರೈ ಆಗಿರಬಾರ್ದು. ಸ್ವಲ್ಪ ಮೀಡಿಯಮ್ ಫ್ರೈ ಆಗಿದೆ. ಈಗ ಕಟ್ ಮಾಡಿರೋ ಮಶ್ರೂಮ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಶ್ರೂಮು
ಸ್ವಲ್ಪ 2 ಮಿನಿಟ್ಸ್ ಎಣ್ಣೆಯಲ್ಲಿ ಫ್ರೈ ಆಗಲಿ. ಎಣ್ಣೆ ಕಮ್ಮಿ ಅನ್ಸುತ್ತೆ ಮತ್ತೆ ಹಾಕಲಿ. ನನಗೆ ಯಾಕೋ ಕಮ್ಮಿ ಅನ್ನಿಸ್ತು. ಸ್ವಲ್ಪ ಉಪ್ಪು ಹಾಕೊಳ್ಳಿ. ಉಪ್ಪು ಯಾಕೆ ಅಂದರೆ ಅದು ಚೆನ್ನಾಗಿ ಮಶ್ರೂಮ್ಗೆ ತಿನ್ನಬೇಕಂದ್ರೆ ಉಪ್ಪು ಖಾರ ಎಲ್ಲ ಹಾಕ್ತಿರ್ಬೇಕು ಹಾಗೆ ಒಳ್ಳೆ ಫ್ಲೇವರ್ ಆಗಿ ಇರುತ್ತೆ. ಖಾರದ ಪುಡಿ ಸ್ವಲ್ಪ ಹಾಕಿ, ಜಾಸ್ತಿ ಖಾರ ಇರೋದನ್ನ ಹಾಕ್ತೀವಿ ಏಕೆಂದರೆ ಅದರಲ್ಲಿ ನಾವು ಮೆಣಸಿನ್ಕಾಯಿ ತೊಗೊಂಡಿರ್ತೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಇಷ್ಟು 2 ಮಿನಿಟ್ಸ್ ಫ್ರೈ ಮಾಡಿ. ಅದಾದಮೇಲೆ ರುಬ್ಬಿರ್ತಕ್ಕಂಥ ಖಾರನ ಹಾಕಿದೆಲ್ಲ ಫೈನಲ್ ಆಗಿ ಆ್ಯಡ್ ಮಾಡಿ. ಈ ಗ್ರೇವಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ತೀವಿ. ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಮಾಡಿ. ಇವಾಗ ಕುದಿಯಕ್ಕೆ ಬಿಟ್ರೆ ಮಶ್ರೂಮ್ ಗ್ರೇವಿ ಫಿನಿಶ್. ಇದಾಗಲಿ ಫ್ರೆಂಡ್ಸ್, 5 ಮಿನಿಟ್ಸ್ ಅದು ಕುದಿಬೇಕು. ಅಷ್ಟ ತನಕ ನಾನು ನನ್ನ ಫ್ರೆಂಡ್ ಡ್ಯಾನ್ಸ್ ಮಾಡ್ತೀವಿ. ಡ್ಯಾನ್ಸ್ ಋತ್ವಿಕ್ ಯಾವುದೋ ಹೊಸದಾಗಿ ಸಾಂಗ್ ನಿಂತಲ್ಲ, ಅದು ಯಾವ್ದು ಮುಂಚೆ ಅದು ಆಹಾ ಗಮ್ಮಂತ ಇದೆ ಫ್ರೆಂಡ್ಸ್. ಮಸ್ತಾಗಿದೆ. ಸ್ವಲ್ಪ ಇವಾಗ ನಮ್ಮ ಫ್ರೆಂಡ್ ಟೇಸ್ಟ್ ನೋಡ್ತಾನೆ, ಅವನ ಬಾಯಿಂದಾನೆ ಕಾಮೆಂಟ್ರಿ ಕೇಳಿ. ಫ್ರೀ ಇದ್ರೆ ಟ್ರೈ ಮಾಡಿ. ಟೇಸ್ಟ್ ಹೇಳೋ ಕಾಮೆಂಟ್ರಿ. ಸೂಪರ್ ಗೈಸ್, ಸಕಲಾಗಿ ಮಾಡವನೆ. ಚೆಫ್ ಆಗೋದ ನಮ್ಮ ಹುಡುಗ. ಇದೇ ಥರ ವೀಡಿಯೋಸ್, ಬೇರೆ ರೆಸಿಪೀಸ್ ಯಾವ್ದಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ. ಎಲ್ಲ ಥರ ಪಂಟರ್ ಇದೆ. ನೀವು ಇಂಥದ್ದು ಬರಲ್ಲ ಅಂತಿಲ್ಲ ನನಗೆ. ಒಂದು ಸರ್ಪ್ರೈಸ್ ಇಲ್ಲ, ನಿಮಗೆ ಗೊತ್ತಿದ್ದಂಗೆ ಮಶ್ರೂಮ್ ಬಿರಿಯಾನಿ ಮಾಡಿಬಿಟ್ಟಿದ್ದೆ ಫ್ರೆಂಡ್ಸ್. ಅಡಿ ಮಶ್ರೂಮ್ ಬಿರಿಯಾನಿನೂ ಮಾಡವನೆ. ಅದು ಮಶ್ರೂಮ್ ಬಿರಿಯಾನಿದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನೂ ಒಂದು ವಿಡಿಯೋ ಮಾಡ್ತಾರೆ ಗೈಸ್. ಅಲ್ಲಿಂದ ಮಶ್ರೂಮ್ ಗ್ರೇವಿ ತಿನ್ಕೊಂಡು, ಮಶ್ರೂಮ್ ಬಿರಿಯಾನಿ ತಿನ್ಕೊಂಡು ಇವಾಗ ತಿರ್ಗಾ ವಾಪಸ್ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.